ನಡ್ಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ, ಮುಖ್ಯಮಂತ್ರಿ DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ 3 ಜಾಗದಲ್ಲಿ ಆಗಿದೆ. 3 ಜಾಗದಲ್ಲೂ ವಿನ್ ಮಾಡಿದ್ದಾರೆ. ಅದು ಬಂದು ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರು ಕೊಟ್ಟ ಒಂದು ಬಹುಮಾನ. ಅವ್ರು ಏನು ಸರ್ಕಾರ ನಡೆಸ್ತಾ ಇದ್ದಾರೋ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು 2 ಮುಖ್ಯಮಂತ್ರಿಗಳನ್ನ ಮಕ್ಕಳು ಸೋತಿದ್ದಾರೆ. ಯೋಗೇಶ್ವರ್ ಅವರು ಜನತಾದಳ ನಿಖಿಲ್ ಕುಮಾರ್ನ ಸುಮಾರು 25,000 ಹೆಚ್ಚಿನ ಮತದಲ್ಲಿ ಗೆದ್ದಿದ್ದಾರೆ. ಅದೇ ರೀತಿಯಲ್ಲಿ ಮುಂಬೈ ಎಕ್ಸ್ ಮಿನಿಸ್ಟರ್ ಅವರು ಮಗನ್ ಕೂಡ ಸೋತಿದ್ದಾನೆ. ಈ ತರ 3 ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಗೆದ್ದಿದ್ದಾರೆ. ಇನ್ನೊಂದು ಸಂತೋಷವಾದ ವಿಷಯ, ನೆಹರು ಕುಟುಂಬದವರು, ಇಂದಿರಾ ಗಾಂಧಿ ಕುಟುಂಬದವರು, ರಾಜೀವ್ ಗಾಂಧಿ ಕುಟುಂಬದವರು, ಸೋನಿಯಾ ಗಾಂಧಿ ಕುಟುಂಬದವರು, ರಾಜೀವ್ ಗಾಂಧಿನ ತಂಗಿ ಪ್ರಿಯಾಂಕಾ ಗಾಂಧಿ ವಯನಾಡ್ನಲ್ಲಿ ಚರಿತ್ರದಲ್ಲೇ ಮೊಟ್ಟ ಮೊದಲಾಗಿ 4,10,10,000 ಮತಗಳಿಂದ ಗೆದ್ದಿದ್ದಾರೆ. 6 ಲಕ್ಷದ ಮೇಲೆ ಗೆದ್ದು ಅವರು ತಗೊಂಡಿದ್ದಾರೆ. ಅದರಲ್ಲಿ 4 ಬಿಟ್ಟು ಇಡೀ ದೇಶದಲ್ಲಿ ಅದು ಹೆಚ್ಚಿನ ಮತದಲ್ಲಿ ಗೆದ್ದಿರೋ ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ SN ನಾರಾಯಣಸ್ವಾಮಿ ಅವರು, ಸುಧಾ ಚೇರ್ಮನ್ ಗೋಪಾಲ್ ರೆಡ್ಡಿ ಅವರು ಆಗಮಿಸಬೇಕಾಗಿತ್ತು. ನಮ್ಮ ಡಿಗಲ್ಲಿ ಗ್ರಾಮ ಪಂಚಾಯಿತಿ ಚೇರ್ಮನ್ ಆದಂಥ ಲಯನ್ ಡಾಕ್ಟರ್ ಸುರೇಶ್, ಈ ಡಿಗಲ್ಲಿ ಕಾಂಗ್ರೆಸ್ ಕಮಿಟಿನ ಮುಖ್ಯಸ್ಥರು, ಅವ್ರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಾವು ಈ ವ್ಯಕ್ತಿ ಸನ್ಮಾನಿನ ಪ್ರೋಗ್ರಾಮ್ನ ಹಂಚಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ್ ಕುಮಾರ್ ಬಂದಿದ್ದಾರೆ, ಇಂಜಿನಿಯರ್ ಸದಸ್ಯರಾದಂಥ ಪ್ರೇಮ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮುನ್ರಾಜ್ ಬಂದಿದ್ದಾರೆ, ಮಂಜು ಬಂದಿದ್ದಾರೆ, ನಮ್ಮ SN ಅಭಿಮಾನಿಗಳಾದ ಶ್ರೀನಿವಾಸ್ ಅವರು ಬಂದಿದ್ದಾರೆ, ರಿಚರ್ಡ್ ಅವರು ಬಂದಿದ್ದಾರೆ, ಈ ಥರ ನಮ್ಮ ಚಂದ್ರಬಾಬು ಬಂದಿದ್ದಾರೆ, ಹಲವಾರು ವ್ಯಕ್ತಿಗಳು ಹಿರಿಯರು ಬಂದಿದ್ದಾರೆ. ಇವತ್ತು ಅವರಿಗೆಲ್ಲ ಲಯನ್ ಡಾಕ್ಟರ್ ಸುರೇಶ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಈ ಬೈ ಎಲೆಕ್ಷನಲ್ಲಿ 3 ಗೆಲುವು, ಒಂದು ಚನ್ನಪಟ್ಟಣ, ಚಿಕ್ಕಾಂಬಿ, ಇನ್ನೊಂದು ಸುಂದೂರ 3 ಕ್ಷೇತ್ರದ ಒಂದು ಕಾಂಗ್ರೆಸ್ಗೆ ಒಂದು ದೊಡ್ಡ ಬಲ ಸಿಕ್ಕಿದೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಯಾವುದು ಏನು ಮಾಡೋದು. ನಾವು ಈ ಡಿಕ್ಕೇಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು SN ಅಭಿಮಾನಿಗಳು, ನಮ್ಮ MLA ಶಾಸಕರಾದ ಸನ್ಮಾನ್ಯ ಶ್ರೀ SN ಅಭಿಮಾನಿಗಳೆಲ್ಲ ಸೇರಿ ಈ ಗೆಲುವನ್ನು ಎಲ್ಲ ಡಿಕ್ಕೇಳಿ ಗ್ರಾಮ ಪಂಚಾಯತ್ ಆಗಲಿ ಹಳ್ಳಿಗಳಾಗಿ ನಗರಗಳ ಭಾಗದಲ್ಲೆಲ್ಲ ಸೇರಿ ಇವತ್ತಿಲ್ಲಿ ಆಲ್ದಮದಲ್ಲಿ ಹಂಚ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಸ್ನೇಹಿತರಾದ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮ ಪ್ರೇಮ್ನಾಥ್ ಅವರು ಮತ್ತು ಮಾಜಿ ಸದಸ್ಯರಾದ ಲಕ್ಷ್ಮಣ್ ಕುಮಾರ್ ಅವರು, ನಮ್ಮ ಆತ್ಮೀಯರಾದ ಕರುಣಾಮೂರ್ತಿ ಅವರು, ನಮ್ಮ ತಮ್ಮನಾದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಅವರು, ರಕ್ಷಣಾ ವೇದಿಕೆ ಮುನ್ರಾಜ್ ಅವರು ಮತ್ತು ಎಲ್ಲ ಸೇರಿ ಇವತ್ತು ಈ ಗೆಲುವಿಗೆ ಎಲ್ಲ ಸೇರಿ ಕೈ ಜೋಡಿಸಿದ್ದೀವಿ. ಇದು ಯಶಸ್ವಿಯಾಗಿದೆ ಅಂತೇಳಿ ಜೈ ಕಾಂಗ್ರೆಸ್ ಅಂತೇಳಿ ನೋಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಏನು ನಮ್ಮ ದೇಶದಲ್ಲಿ ಏನು ನಡೆಯಲಿಕ್ಕಿಲ್ಲ. ಪಾಪದವರ ಕಷ್ಟ ಸುಖಗಳನ್ನು ಅರಿಬೇಕಾದರೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. BJಪಿಯಿಂದ ಅದೆಲ್ಲ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಕ್ಯಾಪಿಟಲಿಸ್ಟ್ ಅವರ ಪಾರ್ಟಿಯವರು, ಕ್ಯಾಪಿಟಲಿಸ್ಟ್ ಅವರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ, ನಮ್ಮ ಪಾಪದವರು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ನಾವಿಲ್ಲಿ ನೋಡುವಂಥ ಒಂದು ಖಾಲಿ ಫ್ಯಾಕ್ಟ್ರಿಯಲ್ಲಿ ನಡೆಯುವಂಥ ಒಂದು ಫೇಶಿಯಲ್ಸ್ ಗಲಾಟೆ ಒಂದು ಚಿಕ್ಕ ವೇಜ್ ರೀಜನ್ಗಾಗಿ 18-19 ದಿವಸ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಏನು ನಮ್ಗೆ ಇನ್ನು ಅದಕ್ಕೆ ಸ್ಪಂದಿಸಲಿಲ್ಲ. ಅದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡಬೇಕಂತ ಹೇಳೋದಲ್ಲ. ನಮ್ಮ ಬೆಂಬಲಲ್ಲಿ ಕೆಲಸ ಮಾಡುವಂಥವರು
19 ವರ್ಷ ಟೆಕ್ನಿಕಲ್ ಹ್ಯಾಂಡ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅವಾಗ ಇದು ಮೋದಿ ಅವರಿಗೆ ಕಣ್ಣು ಕಾಣಲ್ವಾ? ಡಿಫೆನ್ಸ್ ಗವರ್ಮೆಂಟ್ ಅಲ್ಲಿ ಇರುವಂತಹ ಫ್ಯಾಕ್ಟ್ರಿ ಅವ್ರ ಕಣ್ಣು ಕಾಣಲ್ವಾ? ಮತ್ತೆ ಪಾಪದವ್ರಿಗೆ ಏನ್ ಮಾಡ್ತಾರೆ? ನಾಳೆ ಆಯುಷ್ಮಾನ್ ಕಾರ್ಡ್ 5 ಲಕ್ಷ ಏನು 5 ಲಕ್ಷ ಯಾಕೆ ಹೋಗ್ಬೋದು? ನೀನು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ನೀನು ಕಾಸು ಕೊಟ್ಟು ಬರ್ಸ್ಕೊಂಡು ಅವ್ನಿಗೆ ಹೇಳುವಂಥ ಹಾಸ್ಪಿಟ್ಲ್ ಹೋಗೋ. ಏನು ನೀನು ಪ್ರಚಾರ ಮಾಡೋದು? 5 ಲಕ್ಷ ದೊಡ್ಡ ಪ್ರಚಾರ ಮಾಡಿದ್ರೆ ಪಾಪದವ್ರಿಗೆ ಬಂದು ಸೇರ್ತದೋ? ಪಾಪದವ್ರ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗುತ್ತಾ? ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಗೌರ್ಮೆಂಟ್ ಡಾಕ್ಟರ್ ಬರೀಬೇಕು. ಆದರೆ ಹೌದಾ, ಅದರಿಂದಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಯಾವತ್ತು ನಂಬಿ ಕರ್ನಾಟಕ ಜನಗಳು ಕಾಂಗ್ರೆಸ್ ನಂಬಿದ್ದಾರೆ. ಯಾಕಂದ್ರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿನ ಇವತ್ತು ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಗವರ್ಮೆಂಟ್ ನಂಬಿದ್ದಾರೆ. ಅದಕ್ಕಾಗಿ ನಮಗೆ 3 ಸೀಟ್ ಪ್ರಚಂಡವಾಗಿ ನಮಗೆ ವೋಟ್ ಹಾಕಿ ನಮ್ಮನ್ನು ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳೋದು. ಕರ್ನಾಟಕ ಸೀಟಾಗಿ ಗೆದ್ದಿಲ್ಲ. ಏನೋ ಬಿಜೆಪಿ 2 ಸೀಟ್ ಬಿಟ್ಟಿದ್ರು, ಕಿತ್ಕೊಂಡಿದ್ರು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವ್ರ ಮಗನಿಂದ ಗೆದ್ದಿದ್ವಿ. ಅದು 25,000 ಅಂತ ನಾವು ಗೆದ್ದಿದ್ವಿ. ಅದೇ மாதிரி ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಂದ 13,500 ಓಟ್ ಗೆದ್ದಿದ್ವಿ. ಆಮೇಲೆ ಇನ್ನೂರನೇ ಕಡೆ ಬೆನ್ನೂರು 3 ಕಡೆ ನಮ್ಗೆ ಅಷ್ಟು ಸಿಗಿದ್ದಿಲ್ಲ. ಎಲ್ಲ ನಮ್ಮ ಗೌರ್ಮೆಂಟಿಂದ ನಾವು ಏನೇನು ಚೆನ್ನಾಗಿ ಮಾಡಿದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲರೂ ಸಿದ್ದರಾಮಯ್ಯ ಸರಿ ಇಲ್ಲ, ಗೌರ್ಮೆಂಟ್ ಇಲ್ಲ. ಈಗ ನಮ್ಗೆ ಮಕ್ಕಳಿಂದ ಕೊಡ್ತೇವೆ, ಬಹುಮಾನ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಂಗ್ರೆಸ್ ಚೆನ್ನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿ ನಮ್ಮ ಎಸ್ಟೇಟ್ ಕೈನಲ್ಲಿ ಇದು ಮಾಡಬೇಕು. ಈಗ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಮೆಂಬರ್ಸ್ ಎಲ್ಲ ಬಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಕಟ್ಟಬೇಕು. ಕೆಲವು ಜನ ಎಲ್ಲ ಹಗಲು ಕನಸು ಕಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನೇ ಕುರಿತಾ ಇದ್ದಾರೆ. ಅವೆಲ್ಲ ಇರಬಾರ್ದು. ನಮ್ಮಲ್ಲಿ ಒಗ್ಗಟ್ಟಿತ್ತು. ಮುಂದೆ 2 ಚುನಾವಣೆ ಇದೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಅದು 2 ಸೀಟು ನಾವು ಇಡಬೇಕನ್ನುವ ಒಂದು ಉದ್ವೇಗದಲ್ಲಿ ನಾವು ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ SND ಅಭಿಮಾನಿ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಗುಂಡರಾಜ್ ಅವರು ಮಾತಾಡಿ ಕರ್ನಾಟಕದಲ್ಲಿ 3 ಉಪಚುನಾವಣಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೈಮಾರಿ ಬೇರಿಸಿರೋದು ಇವತ್ತು ಸಂತಸದ ವಿಷಯ. ಏನು ಮಾನ್ಯ ಕನ್ನಡದ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ DK ಶಿವಕುಮಾರ್ ಸಾಹೇಬ್ರವರ ಒಂದು ಜನಗಳ ಮೆಚ್ಚುವಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಇವತ್ತು ಏನು ಆ ಭಾಗದ ಜನ ನಮಗೆ ಕಾಂಗ್ರೆಸ್ ಸರ್ಕಾರ ನಮಗೆ ಇಷ್ಟ ಆಗಿದೆ ಅಂತ ಇವತ್ತು ಬೆಂಬಲಿಸಿದೆ. ಅದಕ್ಕೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಇದೇ ಥರ ಸರ್ಕಾರ ಬಡವರ ಒಂದು ಆಸಕ್ತಿಯನ್ನು ಬಡವರ ಬಗ್ಗೆ ಇರಲಿ, ಬಡವರ ಕೆಲಸ ಕಾರ್ಯಗಳನ್ನು ಬಡವರಿಗೆ ಸಹಾಯ ಮಾಡೋ ಪದ್ಧತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗಲಿ ಅಂತ ನಾನು ಒಂದೆರಡು ಮಾತು ಎಲ್ಲ ಒಟ್ಟಿಗೆ ಸೇರಿ ಅವರು ನನ್ನ ಬಂದಿರೋದೆಲ್ಲರಿಗೆ ಧನ್ಯವಾದ ಹೇಳಿ ನೋಡಿ ಸರ್ छत्तीस